ಹಲೋ ಎವ್ರಿವನ್, ವೆಲ್ಕಮ್ ಟು ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮತ್ತೊಂದು ಹೊಸ ಅಧಿಸೂಚನೆ ಹೊರಡಿಸಿದೆ ದಿನಾಂಕ 31/10/2025. ಓಕೆ, ಈ ಅಧಿಸೂಚನೆಯಲ್ಲಿ ಮೇನ್ಲಿ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮ ಇದರಲ್ಲಿರುವ ವಿವಿಧ ಹುದ್ದೆಗಳು ವ್ಯವಸ್ಥಾಪಕರು, ಸಹಾಯಕ ವ್ಯವಸ್ಥಾಪಕರು, ಕಿರಿಯ ಸಹಾಯಕರು, ಕಿರಿಯ ಸಹಾಯಕರು, ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಸಹಾಯಕ ಅಭಿಯಂತರರು, ಸಹಾಯಕ ಅಭಿಯಂತರರು, ಇಲ್ಲಿ ಸಿವಿಲ್ ಮತ್ತು ವಿದ್ಯುತ್. ಓಕೆ, ಸೊ ಇಲ್ಲಿ ಟೋಟಲ್ 33 ಪೋಸ್ಟ್ಗೆ ಅಧಿಸೂಚನೆ ಹೊರಡಿಸಿದ್ದಾರೆ. ಓಕೆ, ಸೊ ಈ ಹುದ್ದೆಗಳಿಗೆ ವಿದ್ಯಾರ್ಹತೆಯನ್ನು ಮೆನ್ಷನ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ವ್ಯವಸ್ಥಾಪಕರು, ಇದು ಗ್ರೂಪ್ ಎ ಹುದ್ದೆ ಆಗಿರುತ್ತೆ. ಓಕೆ, ಇದಕ್ಕೆ ಮಾಸ್ಟರ್ಸ್ ಡಿಗ್ರಿ ಇನ್ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಫ್ರಮ್ ಅನ್ ಯೂನಿವರ್ಸಿಟಿ. ಓಕೆ, ಸೊ ನೆಕ್ಸ್ಟ್ ಸಹಾಯಕ ವ್ಯವಸ್ಥಾಪಕರು, ಇದು ಗ್ರೂಪ್ ಬಿ, ಇದಕ್ಕೆ ಎನಿ ಡಿಗ್ರಿ ಫ್ರಮ್ ಎ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ದ. ಓಕೆ, ಸೊ ಇದು ಕಾಮನ್ ಡಿಗ್ರಿ ಮೇಲೆ. ನೆಕ್ಸ್ಟ್ ಹಿರಿಯ ಸಹಾಯಕರು. ಓಕೆ, ಸೊ ಇದು ಕೂಡ ಎನಿ ಡಿಗ್ರಿ. ಹಿರಿಯ ಸಹಾಯಕರು ಸಿಮಿಲರ್ ಟು FDI ಅಪೋಸ್ ಇದೆ. ದೆನ್ ಕಿರಿಯ ಸಹಾಯಕರು ಗ್ರೂಪ್ ಸಿ. ಓಕೆ, ಸೊ ಇಲ್ಲಿ ಏನು ಹೇಳಿದ್ರೆ ಪ್ರೀ ಯೂನಿವರ್ಸಿಟಿ PUC ಪಾಸ್ ಆಗಿರಬೇಕು ವಿತ್ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್. ಓಕೆ, ನೆಕ್ಸ್ಟ್ ಸಹಾಯಕ ಕಾರ್ಯಪಾಲಕ ಅಭಿಯಂತರು AEE ಸಿವಿಲ್ ಗ್ರೂಪ್ ಎ, ಇದಕ್ಕೆ ದೇ ಮಸ್ಟ್ ಹ್ಯಾವ್ BE ಡಿಗ್ರಿ ಇನ್ ಸಿವಿಲ್. ಓಕೆ, BE ಇನ್ ಸಿವಿಲ್. ನೆಕ್ಸ್ಟ್ ಸಹಾಯಕ ಅಭಿಯಂತರರು. ಓಕೆ, ಸೊ ಇದಕ್ಕೆ ಅಗೈನ್ BE ಇನ್ ಸಿವಿಲ್. ಇಲ್ಲಿ ಸಹಾಯಕ ಅಭಿಯಂತರರು ಸಿವಿಲ್ ಮತ್ತು ವಿದ್ಯುತ್ ಇದೆ. ಇದಕ್ಕೆ ಸಿವಿಲ್ಗೆ BE ಇನ್ ಸಿವಿಲ್ ಮತ್ತು ವಿದ್ಯುತ್ಗೆ BE ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರ್. ಇದು ವಿದ್ಯಾರ್ಹತೆ ಬಗ್ಗೆ ಆಯಿತು. ನೆಕ್ಸ್ಟ್ ನೋಡೋದಾದರೆ ಈಗ ವಯೋಮಿತಿ. ಓಕೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಲಾಸ್ಟ್ ಗೌರ್ಮೆಂಟ್ 2025 ಸೆಪ್ಟೆಂಬರ್ ಆರ್ಡರ್ ಪ್ರಕಾರ ಪ್ರತಿ ರಿಕ್ರೂಟ್ಮೆಂಟಲ್ಲೂ ಗರಿಷ್ಠ ವಯೋಮಿತಿ ಏನಿದೆ ಅದನ್ನು 3 ವರ್ಷದ ತನಕ ರಿಲ್ಯಾಕ್ಸ್ ಸಡಿಲಿಕ್ಕೆ ಮಾಡಿದ್ದಾರೆ. ಓಕೆ, ಸೊ ಮಿನಿಮಮ್ 18, ಮ್ಯಾಕ್ಸಿಮಮ್ ಏಜ್ ಏನಿದೆ ಸಾಮಾನ್ಯಗೆ 35 ಇತ್ತು, ಈಗ 38 ವರ್ಷ. ಅದೇ ಥರ ಪ್ರವರ್ಗ 2A, 2B, 3A, 3Bಗೆ 41 ವರ್ಷ. ಪರಿಶಿಷ್ಟ ಜಾತಿ ಪಂಗಡ ಇವರಿಗೆ 43 ವರ್ಷ ಇರುತ್ತೆ. ಓಕೆ, ಸೊ ವಿದ್ಯಾರ್ಹತೆ ಆಯಿತು, ಅದಾದಮೇಲೆ ವಯೋಮಿತಿ ಆಯಿತು. ನೆಕ್ಸ್ಟ್ ನೋಡೋದಾದರೆ ಹುದ್ದೆಗಳ ವರ್ಗೀಕರಣ. ಈ ಹುದ್ದೆಗಳ ವರ್ಗೀಕರಣ ಪ್ರತಿ ಹುದ್ದೆಗಳಿಗೆ ಏನು ಮೆನ್ಷನ್ ಮಾಡಿ ಡಿಫ್ರೆಂಟ್ ಪೋಸ್ಟ್, ಅದು ವರ್ಗೀಕರಣ ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ಬರುತ್ತೆ ಇದನ್ನು ಸಪ್ರೇಟಾಗಿ ವೆಬ್ಸೈಟಲ್ಲಿ ಪ್ರಕಟಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಅಗೈನ್ ಅಪ್ಲೈ ಮಾಡಬೇಕು ಅಂದರೆ ಈ ಪೋಸ್ಟ್ಗೆ CET.online.karnataka.gov.in KE. ಓಕೆ, ಸೊ ಇದರಲ್ಲಿ ಯಾವುದಾದ್ರೂ ಮಲ್ಟಿಪಲ್ ಪೋಸ್ಟ್ಗೆ ನೀವು ಎಲಿಜಿಬಲ್ ಇದ್ದರೆ ಒಂದೇ ಅರ್ಜಿಯಲ್ಲಿ ಕೊಟ್ಟಿದ್ದಾರೆ. ಓಕೆ, ಒಂದಕ್ಕಿಂತ ಹೆಚ್ಚು ಅರ್ಜಿಗಳಿಗೆ ಸಲ್ಲಿಸಲು ಇಚ್ಛಿಸಿದಲ್ಲಿ ಒಂದೇ ಅರ್ಜಿಯಲ್ಲಿ ಹುದ್ದೆಗಳನ್ನು ಆಯ್ಕೆ ಮಾಡಿ ಸಲ್ಲಿಸಬೇಕು. ಸೊ 2-3 ಪೋಸ್ಟ್ ಅಪ್ಲೈ ಮಾಡ್ತಿದ್ರೆ 2-3 ಅಪ್ಲಿಕೇಶನ್ ಬೇಕು ಅಂತೇನಿಲ್ಲ, ಒಂದೇ ಅಪ್ಲಿಕೇಶನ್ ಹಾಕಿ ಅದರಲ್ಲಿ 2-3 ಪೋಸ್ಟ್ಗೆ ಸೆಲೆಕ್ಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಇದು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? 1ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟು ಯಾವಾಗ ಅಪ್ಲೈ ಮಾಡೋಕ್ಕೆ 14 ಇಂಪಾರ್ಟೆಂಟ್. ಓಕೆ, ನವಂಬರ್ 14 ಲಾಸ್ಟ್ ಡೇಟ್. ಸೊ ನಿಮಗೆಲ್ಲ ಗೊತ್ತಿರೋಂಗೆ ಪ್ರೀವಿಯಸ್ ವಿಡಿಯೋದಲ್ಲೂ ನಾವು 708 ಪೋಸ್ಟ್ ಡಿಸ್ಕಸ್ ಮಾಡಿದ್ವಿ. ಅದ್ರದ್ದು ಅಷ್ಟೇ ಕೊನೆ ದಿನಾಂಕವನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಅದನ್ನು 14th ನವಂಬರ್ಗೆ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ನೋಡೋದಾದರೆ ಫೀ, ಅಪ್ಲಿಕೇಶನ್ ಫೀ. ಓಕೆ, ಸೊ ಸೇಮ್ ಲಾಸ್ಟ್ ಟೈಮ್ ಏನು ಇಟ್ಟಿದ್ದಾರೆ ಅದೇ ಇಟ್ಟಿದ್ದಾರೆ. GM 2A, 2B, 3Aಗೆ 750 ರೂಪೀಸ್, SC, ST, ಎಕ್ಸಾಮಿ ಮತ್ತು ಥರ್ಡ್ ಜೆಂಡರ್ 500 ರೂಪೀಸ್, ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ. ಓಕೆ, ಸೊ ಆ್ಯಂಡ್ ಸೇಮ್ ವಿಶೇಷ ಚೇತನ ಅಭ್ಯರ್ಥಿ ಅಂದರೆ 40ಕ್ಕಿಂತ ಹೆಚ್ಚು ಅಂಗವಿಕಲತೆ ಹೊಂದಿರಬೇಕು. ಓಕೆ, ಇದ್ರ ಜೊತೆ ಲಾಸ್ಟ್ ಪ್ರೀವಿಯಸ್ 708 ಪೋಸ್ಟ್ ಅಧಿಸೂಚನೆ ಏನಿತ್ತು ಅದು ಡೆಡ್ಲೈನ್ ಏನು ಎಕ್ಸ್ಟೆಂಡ್ ಮಾಡಿದ್ದಾರೆ, ಇದನ್ನ ಕಂಬೈನ್ ಮಾಡಿದ್ದಾರೆ. ಓಕೆ, ಸೊ ಈಗ ಗ್ರೂಪ್ ಸಿ ನೀವು ಹುದ್ದೆಗೆ ಅರ್ಜಿ ಸಲ್ಲಿಸ್ತಾ ಇದ್ರೆ ಆ ಅಧಿಸೂಚನೆಯಲ್ಲಿರುವಂಥ ಹುದ್ದೆಗಳಿಗೆ ಮತ್ತೆ ಇದಕ್ಕೆ ಸೇಮ್ ಇದರಲ್ಲೇ ಸೇಮ್ ಅಪ್ಲಿಕೇಶನಲ್ಲಿ ನೀವು ಅಪ್ಲೈ ಮಾಡ್ಬೋದು. ಸೊ ಈ ಅಪ್ಲೈ ಮಾಡುವಾಗ ಪ್ರತಿ ಹೆಚ್ಚುವರಿ ಹುದ್ದೆಗೆ 100 ರೂಪಾಯಿ. ಓಕೆ, 750 ರೂಪೀಸ್ ಇದ್ದರೆ ನೀವು ಈಗ 2 ಹುದ್ದೆಗೆ ಮಾಡ್ತಾರೆ, ಸೆಕೆಂಡ್ ಒನ್ಗೆ 100 ರೂಪೀಸ್ ಎಕ್ಸ್ಟ್ರಾ ಆಗುತ್ತೆ, ಥರ್ಡ್ ಒನ್ಗೆ 100 ರೂಪೀಸ್ ಎಕ್ಸ್ಟ್ರಾ ಆಗುತ್ತೆ. ನೆಕ್ಸ್ಟ್ ಸೊ ನೆಕ್ಸ್ಟು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ. ಓಕೆ,
ಸೊ ಇಲ್ಲಿ ಏನು ಹೇಳ್ತಾರೆ, ಎಸ್ ಎಲ್ ಸಿ ಅಥವಾ ತತ್ಸಮಾನ ವಿದ್ಯಾರ್ಥಿಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಭಾಷೆಯನ್ನಾಗಿ ವ್ಯಾಸಂಗ ಮಾಡಿದ್ದಲ್ಲಿ ಓಕೆ ಒಂದು, ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಥವಾ KPSC ಕರ್ನಾಟಕ ಲೋಕಸೇವಾ ಆಯೋಗ ನಡೆಸುವ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗುತ್ತದೆ. ಓಕೆ, ಸೊ ಫಸ್ಟ್ ಲ್ಯಾಂಗ್ವೇಜ್ ಆ ಸೆಕೆಂಡ್ ಲ್ಯಾಂಗ್ವೇಜ್ ಇನ್ SLC ಅಥವಾ KE ಅಥವಾ KPSC ಇಂದ ಮಾಡಿರೋ ಕಡ್ಡಾಯ ಕನ್ನಡನ ಪಾಸ್ ಮಾಡಿರಬೇಕು. ಅವಾಗ ನಿಮಗೆ ವಿನಾಯಿತಿ ಇರುತ್ತೆ. ಯಾರಿಗೆ ವಿನಾಯಿತಿ ಇರಲ್ಲೋ ಅವರು ಕಡ್ಡಾಯ ಕನ್ನಡ ಪರೀಕ್ಷೆ ಭಾಷಾ ಪರೀಕ್ಷೆಯನ್ನು ಬರೀಬೇಕು. ಇದು MCQ ಫಾರ್ಮ್ಯಾಟಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟ್ ಈಗ ಸಿಲೆಬಸ್ ನೋಡ್ತಾ ಬರೋಣ. ಸೊ ಪ್ರಶ್ನೆ ಪತ್ರಿಕೆ ಹಾಗೂ ಪಠ್ಯಕ್ರಮ. ಓಕೆ, ಸಹಾಯಕ ಕಾರ್ಯಪಾಲಕ ಅಭಿಯಂತರು AEE ಗ್ರೂಪ್ A ಪೋಸ್ಟ್, ವ್ಯವಸ್ಥಾಪಕರು ಇದು ಗ್ರೂಪ್ A ಆ್ಯಕ್ಚುಲಿ, ದೆನ್ ಸಹಾಯಕ ವ್ಯವಸ್ಥಾಪಕರು ಗ್ರೂಪ್ B, ಸಹಾಯಕ ಅಭಿಯಂತರರು ಗ್ರೂಪ್ B. ಓಕೆ, ಇದೆಲ್ಲದಕ್ಕೂ ಏನು ಸಿಲೆಬಸ್ ಅಂದರೆ MCQ ಫಾರ್ಮೆಟಲ್ಲಿ ಇರುತ್ತೆ. ಪತ್ರಿಕೆ 1, ಪತ್ರಿಕೆ 2 ಇರುತ್ತೆ. ಪತ್ರಿಕೆ 1 ಜನರಲ್ ಸ್ಟಡಿ ಸಾಮಾನ್ಯ ಪತ್ರಿಕೆ. ಓಕೆ, ಇದರಲ್ಲಿ ಕರೆಂಟ್ ಅಫೇರ್ಸ್. ಓಕೆ, ದೆನ್ ನಿಮಗೆಲ್ಲ ಗೊತ್ತಿರೋಂಗೆ ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿ, ಎಕಾನಮಿ. ಓಕೆ, ಹಿಸ್ಟ್ರಿ ಬಂದರೆ ಮೇನ್ಲಿ ಇಂಡಿಯನ್ ಹಿಸ್ಟ್ರಿ, ಕರ್ನಾಟಕ ಹಿಸ್ಟ್ರಿ, ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ. ಓಕೆ, ದೆನ್ ರೂರಲ್ ಡೆವಲಪ್ಮೆಂಟ್ ಬಗ್ಗೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟಲ್ ಸ್ಟಡೀಸ್. ಓಕೆ, ಆ್ಯಂಡ್ ಇಂಟರ್ನ್ಯಾಷನಲ್ ಇಶ್ಯೂಸ್, ಅಂತಾರಾಷ್ಟ್ರೀಯ ಸಂಬಂಧಗಳು. ಇತ್ತೀಚೆಗೆ ಸ್ವಲ್ಪ ಇಂಟರ್ನ್ಯಾಷನಲ್ ಇಶ್ಯೂಸ್ ತುಂಬ ಬರ್ತಾ ಇದೆ, ಹಾಗಾಗಿ ಅದು ಆ ಏರಿಯಾನು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಅದಾದಮೇಲೆ ಪೇಪರ್ 2 ಒಂದು ನಿರ್ದಿಷ್ಟ ಪತ್ರಿಕೆ. ಫಾರ್ ಎಕ್ಸಾಂಪಲ್ ಸಿವಿಲ್ ಅವ್ರಿಗೆ ಸಿವಿಲ್ ಬೇಸ್ಡ್ ಮೇಲೆ, ಎಲೆಕ್ಟ್ರಿಕಲ್ ಅವ್ರಿಗೆ ಎಲೆಕ್ಟ್ರಿಕಲ್ ಬೇಸ್ಡ್ ಮೇಲೆ ಇರುತ್ತೆ. ಸೊ ಈಚ್ ಪೇಪರ್ 300 ಮಾರ್ಕ್ಸ್, ಈಚ್ ಪೇಪರ್ ಟೈಮು 2 hours. ಓಕೆ, ನೆಕ್ಸ್ಟ್ ಹಿರಿಯ ಸಹಾಯಕರು FDA ಗ್ರೂಪ್ C. ಓಕೆ, ಇದ್ರ ಸಿಲೆಬಸ್ ನೋಡೋದಾದರೆ ಪ್ಯಾಟರ್ನ್ ಆ್ಯಂಡ್ ಸಿಲೆಬಸ್ ಸೇಮ್ 2 ಪೇಪರ್ಸ್ ಇರುತ್ತೆ. ಓಕೆ, ಪೇಪರ್ 1 ಜನರಲ್ ಸ್ಟಡೀಸ್. ಓಕೆ, ಸೊ ಇಲ್ಲಿ ಪೇಪರ್ 1ಅಲ್ಲಿ ನೋಡ್ತಾ ಇದ್ರೆ ಅಗೈನ್ ಕರೆಂಟ್ ಅಫೇರ್ಸ್, ಜಿಯೋಗ್ರಫಿ, ದೆನ್ ಇಂಡಿಯನ್ ಸೊಸೈಟಿ. ಓಕೆ, ಭಾರತ ಮತ್ತು ಕರ್ನಾಟಕ ಇತಿಹಾಸ ತುಂಬ ಇಂಪಾರ್ಟೆಂಟ್. ದೆನ್ ಭಾರತದ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ. ಇದರಲ್ಲಿ ನಾವು ಅಬ್ಸರ್ವ್ ಮಾಡೋದಾದರೆ ಇಲ್ಲಿ ನೋಡಿ, ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕದ ಭೂ ಸುಧಾರಣೆಗಳು. ಓಕೆ, ಇದು ಒಂದು ಇಲ್ಲಿ ಅಡಿಷನ್ ಆಗಿದೆ. ಓಕೆ, ಅದಾದಮೇಲೆ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳು, ಕೋಆಪರೇಟಿವ್ಸ್. ಅದು ಬಿಟ್ಟು ಇನ್ನು ಪ್ರೀವಿಯಸ್ ಏನಿದೆ ಸೇಮ್ ಇದೆ. ಆ್ಯಂಡ್ ಜನರಲ್ ಮೆಂಟಲ್ ಎಬಿಲಿಟಿನೂ ಇದರಲ್ಲಿ ಇನ್ಕ್ಲೂಡ್ ಮಾಡ್ತೀವಿ. ಇದು ಪೇಪರ್ 1ಗೆ. ಪೇಪರ್ 2 ಬಂದರೆ ಇಲ್ಲಿ ಕಮ್ಯುನಿಕೇಷನ್ ಪೇಪರ್. ನಿಮಗೆಲ್ಲ ಗೊತ್ತಿರೋಂಗೆ ಗ್ರೂಪ್ C ಪೋಸ್ಟ್ ಏನಿದೆ ಎಲ್ಲದಕ್ಕೂ ಕಾಮನ್ ಮಾಡಿ, ಒಂದು ಜನರಲ್ ಸ್ಟಡೀಸ್ ಪೇಪರ್ ಇರುತ್ತೆ, ಇನ್ನೊಂದು ಕಮ್ಯುನಿಕೇಷನ್ ಪೇಪರ್ ಇರುತ್ತೆ. ಈ ಕಮ್ಯುನಿಕೇಷನ್ ಪೇಪರಲ್ಲಿ ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ನಾಲೆಡ್ಜ್. ಓಕೆ, ಕನ್ನಡ 35 ಕ್ವಶನ್ಸ್, ಇಂಗ್ಲೀಷ್ 35 ಕ್ವಶನ್ಸ್, ಕಂಪ್ಯೂಟರ್ ನಾಲೆಡ್ಜ್ 30 ಕ್ವಶನ್ಸ್. ಓಕೆ, ಈ 2 ಪೇಪರು, ಪ್ರತಿ ಪೇಪರು 100 ಮಾರ್ಕ್ಸ್, 2 hours ಟೈಮ್ ಇರುತ್ತೆ. ಓಕೆ, ಇದು ಗ್ರೂಪ್ C FDA. ನೆಕ್ಸ್ಟ್ ಬಂದರೆ ಕಿರಿಯ ಸಹಾಯಕರು ಗ್ರೂಪ್ C. ಓಕೆ, ಸೊ ಇದು SDA ಥರ, ಇದು ವಿದ್ಯಾರ್ಥಿ ಏನು ಇಟ್ಟಿದ್ದಾರೆ, ಸೆಕೆಂಡ್ PUC ಇಟ್ಟಿದ್ದಾರೆ. ಓಕೆ, ಸೊ ಇದರಲ್ಲೂ ನಿಮಗೆ 2 ಪತ್ರಿಕೆ ಇರುತ್ತೆ, ಪತ್ರಿಕೆ 1, ಪತ್ರಿಕೆ 2. ಪತ್ರಿಕೆ 1ರಲ್ಲಿ ಕರೆಂಟ್ ಅಫೇರ್ಸ್ ಇರುತ್ತೆ. ಓಕೆ, ದೆನ್ ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ, ಇಂಡಿಯನ್ ಪೊಲಿಟಿ. ಓಕೆ, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು, ಗ್ರಾಮೀಣ ಸಹಕಾರ ಸಂಸ್ಥೆಗಳು. ಓಕೆ, ಇದು ರಿಲೇಟೆಡ್ ಇರುತ್ತೆ. ಪ್ಲಸ್ ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿಗಳು ಕುರಿತ ವಿಷಯಗಳು. ಓಕೆ, ಇದು ಪೇಪರ್ 1. ಪೇಪರ್ 2 ಅಲ್ಲಿ ನಿಮಗೆ ಕಮ್ಯುನಿಕೇಷನ್ ಪೇಪರ್, ಕನ್ನಡ 35 ಕ್ವಶನ್ಸ್, ಇಂಗ್ಲೀಷ್ 35 ಕ್ವಶನ್ಸ್, ಕಂಪ್ಯೂಟರ್ ನಾಲೆಡ್ಜ್ 30 ಕ್ವಶನ್ಸ್. ಓಕೆ, ಸೊ ಇಲ್ಲೂ ಅಷ್ಟೇ 2 ಪೇಪರು 100 2 hours ಟೈಮ್ ಇರುತ್ತೆ. ನೆಕ್ಸ್ಟ್ ಬಂದರೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಏನು ಮಾಡಿದ್ದಾರೆ, ಈ ಎಲ್ಲ ಪರೀಕ್ಷೆಗಳಲ್ಲಿ ಏನು ಸ್ಪೆಸಿಫಿಕ್ ಹುದ್ದೆಗೆ ಪರೀಕ್ಷೆಗಳು ಇಟ್ಟಿದ್ದಾರೆ, ಗ್ರೂಪ್ B ಮತ್ತು ಗ್ರೂಪ್ C ಇದಕ್ಕೆ. ಸೊ 2 ಪೇಪರ್ ಸೇರಿ 2 ಪೇಪರಲ್ಲಿ ಸೇರಿ ಒಟ್ಟಾರೆ ಅಲ್ಲಿ 35ರಷ್ಟು ಅಂಕಗಳನ್ನು ತೆಗೆದಿರಬೇಕು. ಮಿನಿಮಮ್ 35% ಮಾರ್ಕ್ಸ್ ಬಂದಿರಬೇಕು. ಓಕೆ,
ಅವಾಗ ಮಾತ್ರ ಅವ್ರಿಗೆ ಎಲಿಜಿಬಿಲಿಟಿ ಸಿಗುತ್ತೆ ಒಂದು. ಓಕೆ, ಆಮೇಲೆ ತುಂಬ ಜನ ಕೇಳ್ತಾ ಇದ್ರಿ ಸರ್ ಇದು ಯಾವಾಗ ನಡೆಯುತ್ತೆ ಎಕ್ಸಾಮ್ ಡೇಟ್, ಇಲ್ಲಿ ಕೊಟ್ಟಿದ್ದಾರೆ ಕ್ಲಿಯರ್ ಆಗಿ. ಕರ್ನಾಟಕ ಸ್ಪರ್ಧಾತ್ಮಕ ಪರೀಕ್ಷೆಯ ವಿವರವಾದ ವೇಳಾಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ನಂತರ ದಿನಗಳಲ್ಲಿ ಪ್ರಕಟಿಸಲಾಗುವುದು. ಓಕೆ, ನಮ್ಮ ಟೆಲಿಗ್ರಾಮ್ ಚಾನಲಲ್ಲೂ ನಾವು ಅಪ್ಡೇಟ್ ಮಾಡ್ತೀವಿ ಅದು ಬಂದ ತಕ್ಷಣ. ಓಕೆ, ಇದು ಅಬೌಟ್ ಎಕ್ಸಾಮ್ ಸಿಲೆಬಸ್, ಮಿನಿಮಮ್ ಮಾರ್ಕ್ಸ್ ದಟ್ ಶುಡ್ ಬಿ ಟೇಕ್. ನೆಕ್ಸ್ಟ್ ನೋಡೋದಾದ್ರೆ ನೆಗೆಟಿವ್ ಮಾರ್ಕಿಂಗ್. ಓಕೆ, ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಫಸ್ಟ್ ಪಾಯಿಂಟ್. ಓಕೆ, ಸೊ ಎಲ್ಲ ಗೊತ್ತಿರೋಂಗೆ ಪ್ರತಿ ಪ್ರಶ್ನೆಗೆ, ಪ್ರತಿ ಕ್ವೆಶನ್ಗೆ 4 ಆನ್ಸರ್ಸ್ ಆಪ್ಷನ್ಸ್ ಕೊಟ್ಟಿರ್ತಾರೆ. ಓಕೆ, ಅದರಲ್ಲಿ ಒಂದು ಆನ್ಸರ್ ಇರುತ್ತೆ, ಒಂದೇ ಚೂಸ್ ಮಾಡಬೇಕು. ಸೊ ಇಲ್ಲಿ ಚೂಸ್ ಮಾಡಿದಾಗ ನಿಮ್ಮ ಉತ್ತರ ತಪ್ಪಾಗಿದ್ರೆ ಅದಕ್ಕೆ 1/4 ಅಷ್ಟು ಅಂಕಗಳನ್ನು ನೆಗೆಟಿವ್, ಋಣಾತ್ಮಕ ನೆಗೆಟಿವ್ ಮಾರ್ಕಿಂಗಲ್ಲಿ ತೆಗಿತಾರೆ. ಓಕೆ, ಒಂದು. ನೆಕ್ಸ್ಟ್ ಇಂಪಾರ್ಟೆಂಟ್, ಈ ಟೈಮಿಂದ KE ಅವರು 4 ಆಪ್ಷನ್ಸ್ ಜೊತೆ 5ನೇ ಆಪ್ಷನ್ನ ಕೊಡ್ತಾ ಇದ್ದಾರೆ. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನು ಹೇಳ್ತಾರೆ, 4 ಆಪ್ಷನ್ಸು ಫಾರ್ ಆನ್ಸರಿಂಗ್ ದ ಕ್ವೆಶನ್. 5ನೇದೇನು ಅಂದರೆ ನಿಮ್ಮದು ಏನು ಟೈಮ್ ಕೊಟ್ಟಿರ್ತಾರೆ 2 ಅವರ್ಸ್ ಆದಮೇಲೆ, ಓಕೆ, 5 ಮಿನಿಟ್ಸ್ ಎಕ್ಸ್ಟ್ರಾ ಕೊಟ್ಟಿರ್ತಾರೆ, 5 ನಿಮಿಷಗಳನ್ನು ನೀಡಲಾಗುವುದು ಅಂತ ಹೇಳಿ. ಓಕೆ, ಇನ್ ಕೇಸ್ ನೀವೇನಾದರೂ ಆ ಕ್ವೆಶನ್ಗೆ ಆನ್ಸರ್ ಗೊತ್ತಿಲ್ಲ ಅಂತ ಅಂದರೆ ಬಿಟ್ಟು ಬರ್ತಾ ಇದ್ವಿ. ಸೊ ಅವಾಗ ಈಗ ಏನು ಮಾಡಿದ್ದಾರೆ, 5ನೇ ಆಪ್ಷನ್ ನೀವು ಬಿಟ್ಟಿದ್ರೆ ಆನ್ಸರ್ ಗೊತ್ತಿಲ್ಲ ಅಂತ, ಈ 5ನೇ ಆಪ್ಷನ್ನ ನೀವು ಶೇಡ್ ಮಾಡಬೇಕು. ವೆರಿ ವೆರಿ ಇಂಪಾರ್ಟೆಂಟ್, ಇದನ್ನು ಶೇಡ್ ಮಾಡಬೇಕು. ಸೊ ಮಾಡಿಲ್ಲ ಅಂದರೆ ಏನಾಗುತ್ತೆ, ಮಾಡಿಲ್ಲ ಅಂದರೆ ಅದನ್ನು ನೆಗೆಟಿವ್ ರಾಂಗ್ ಆನ್ಸರ್ ಅಂತ ಕನ್ಸಿಡರ್ ಮಾಡಿ 1/4 ಮಾರ್ಕ್ನ ತೆಗಿತಾರೆ. ಓಕೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ಟೈಮ್ ಇದು 5th ಆಪ್ಷನ್ ಇಂಟ್ರೊಡ್ಯೂಸ್ ಮಾಡ್ತೀರಾ. 5th ಆಪ್ಷನ್ 2 ಅವರ್ಸ್ ಆದಮೇಲೆ ಯಾವ್ಯಾವ ಕ್ವೆಶನ್ಸ್ ಆನ್ಸರ್ ಮಾಡಿಲ್ಲ ಆ ಕ್ವೆಶನ್ಸ್ಗೆ 5th ಆಪ್ಷನ್ನ ಶೇಡ್ ಮಾಡಲೇಬೇಕು. ಮಾಡಿಲ್ಲ ಆದರೆ 1/4 ನೆಗೆಟಿವ್ ತೆಗಿತಾರೆ. ಮೀಸಲಾತಿ ಪ್ರಮಾಣ ಪತ್ರ. ಓಕೆ, SC STಗೆ ನಮೂನೆ D, ಪ್ರವರ್ಗ 1ಕ್ಕೆ ನಮೂನೆ E, ಪ್ರವರ್ಗ 2A 2B 3A 3B ಇವ್ರಿಗೆ ನಮೂನೆ F ಅಲ್ಲಿ. ಓಕೆ, ತಹಶೀಲ್ದಾರ್ ಆಫೀಸಲ್ಲಿ ತಗೋಬೇಕು. ಓಕೆ, ಸೊ ಇಲ್ಲಿ ಸ್ಪೆಸಿಫಿಕಲಿ 2A 2B 3A 3B ಇವ್ರಿಗೆ ಜಾತಿ ಪ್ರಮಾಣ ಪತ್ರ ಏನಿರುತ್ತೆ ಇದಕ್ಕೆ ವ್ಯಾಲಿಡಿಟಿ ಇರುತ್ತೆ 5 ಇಯರ್ಸ್. ಓಕೆ, 5 ವರ್ಷ ಚಾಲ್ತಿಯಲ್ಲಿರುತ್ತೆ. ಮೇಕ್ ಶ್ಯೂರ್ ಲಾಸ್ಟ್ ಡೇಟ್ ಆಫ್ ಇದೇನು ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಏನಿದೆ ಅಲ್ಲಿ ತನಕನೂ ನಿಮ್ಮದು ಈ ಜಾತಿ ಪ್ರಮಾಣ ಪತ್ರ ವ್ಯಾಲಿಡಿಟಿ ಇರಲೇಬೇಕು. ಓಕೆ, ಇದು ತುಂಬ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಗ್ರಾಮೀಣ ಅಭ್ಯರ್ಥಿಗಳಿಗೆ. ಸೊ ಗ್ರಾಮೀಣ ಅಭ್ಯರ್ಥಿ ಈ ಕೋಟಾ ನೀವು ರಿಸರ್ವೇಷನ್ ಬಳಸಬೇಕು ಅಂದರೆ ನೀವು 1ರಿಂದ 10ನೇ ತರಗತಿವರೆಗೆ ಗ್ರಾಮೀಣ ಮೀಸಲಾತಿಗೆ ಒಳಪಡುವ ಪ್ರದೇಶದಲ್ಲಿ ವ್ಯಾಸಂಗ ಮಾಡಿರಬೇಕು. 1 to 10th ಮಸ್ಟ್ ಅಂಡ್ ಶುಡ್. ಸೇಮ್ ವೇ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಅಂದರೆ ನೀವು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳನ್ನು ಕನ್ಸಿಡರ್ ಮಾಡಬೇಕು ಅಂದರೆ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದಿರಬೇಕು. ಓಕೆನಾ? ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್. ಸೊ ನೀವು ಅಪ್ಲೈ ಮಾಡುವಾಗ ಫೋಟೋಗ್ರಾಫ್ ನಿಮ್ಮ ಭಾವಚಿತ್ರನ ಅಪ್ಲೋಡ್ ಮಾಡೋದಿರುತ್ತೆ. ಸೊ ಆವಾಗ ರೀಸೆಂಟ್ ಫೋಟೋಗ್ರಾಫ್ ಇನ್ JPEG ಫಾರ್ಮ್ಯಾಟ್. ಓಕೆ, ಇದೇ ಇದರಲ್ಲಿರಬೇಕು. ಸೈಜು ಫೋಟೋ ಸೈಜು 50 to 200 KB ಒಳಗೆ ಇರಬೇಕು. ಇನ್ನೊಂದು ಏನು ಅಂದರೆ ನಮ್ಮ ಸಿಗ್ನೇಚರ್, ಅಭ್ಯರ್ಥಿಯ ಸಹಿಯನ್ನು ಅಪ್ಲೋಡ್ ಮಾಡಬೇಕು. ಇಲ್ಲಿ ಏನು ಹೇಳಿ, ಕಪ್ಪು ಶಾಹಿ ಪೆನ್, ಕಪ್ಪು ಶಾಹಿ ಸ್ಕೆಚ್ ಪೆನ್. ಸೊ ಸ್ಕೆಚ್ ಪೆನ್ ಅಥವಾ ಮಾರ್ಕರಲ್ಲೇ ಮಾಡಿ, ಅವಾಗ ಡಾರ್ಕ್ ಆಗಿ ಬರುತ್ತೆ. ಸ್ಪೆಸಿಫಿಕ್ ಕಪ್ಪು ಶಾಹಿ ಪೆನ್ ಅಂತೇಳಿ, ಸೊ ಬ್ಲ್ಯಾಕ್ ಪೆನ್ನ ಯೂಸ್ ಮಾಡಿ. ಇದು ಅಗೇನ್ JPEG ಫಾರ್ಮ್ಯಾಟಲ್ಲಿ ಇರಬೇಕು. ಸೈಜು ಬಿಟ್ವೀನ್ 50 to 70 KB ಇರಬೇಕು. ಓಕೆ, ನೆಕ್ಸ್ಟ್. ಸೊ ನಿಮ್ಗೆ ಏನೇ ಇಶ್ಯೂಸ್ ಇದ್ದರೆ ವಿತ್ ರೆಸ್ಪೆಕ್ಟ್ ಟು ಫಿಲ್ಲಿಂಗ್ ಯುವರ್ ಅಪ್ಲಿಕೇಶನ್, ನಿಮ್ಗೆ ಏನೇ ಇಶ್ಯೂಸ್ ಇದ್ದರು ಅಥವಾ ಏನೇ ಡೌಟ್ ಇದ್ದರೂ ನೀವು KEA ಹೆಲ್ಪ್ಲೈನ್ ನಂಬರ್, ಓಕೆ, 08023460460 ಇದಕ್ಕೆ ಕಾಲ್ ಮಾಡಬೇಕು. ಟೈಮಿಂಗ್ಸು ಮಾರ್ನಿಂಗ್ 10 to ಈವ್ನಿಂಗ್ 6 PM ಒಳಗೆ. ಓಕೆ, ಯಾರ್ಯಾರಿಗೆ ಎಲಿಜಿಬಿಲಿಟಿ ಬರುತ್ತೋ ಎಲ್ಲರೂ ಅಪ್ಲೈ ಮಾಡಿ. ಓಕೆ, ಚೆನ್ನಾಗಿ ಪ್ರಿಪೇರ್ ಮಾಡಿ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಥ್ಯಾಂಕ್ ಯು.